ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗೆ. ಈ ದಿನದ ಮುಖ್ಯಾಂಶಗಳು: ಜಿಲ್ಲಾಡಳಿತದ ವತಿಯಿಂದ ರಂಗಮಂದಿರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ರಾಮನನ್ನ ಈ ಲೋಕಕ್ಕೆ ಪರಿಚಯಿಸಿದ್ದೇ ಮಹರ್ಷಿ ವಾಲ್ಮೀಕಿ. ಅರವಿಂದ್ ಕುಮಾರ್ ಅರಳಿ. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಮಿಯಾತ್ ಉಲಾಮಾ ಇ ಹಿಂದ್ ವತಿಯಿಂದ ಸದ್ಭಾವನಾ ಸಂಸತ್ ಸಭೆ ಆಯೋಜನೆ. ಕೆಲವರು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಡಿವೈಡ್ ಆ್ಯಂಡ್ ರೂಲ್ ನೀತಿ ಅನುಸರಿಸುತ್ತಾರೆ. ಡಾಕ್ಟರ್ ಚನ್ನಬಸಪ್ಪ ಹಾಲಳ್ಳಿ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಹಿಳೆಯರಿಗಾಗಿ ಮನೆಮದ್ದು ಕುರಿತು ಕಾರ್ಯಾಗಾರ. ಸ್ವಯಂ ಆರೋಗ್ಯ ಕಾಪಾಡಿಕೊಳ್ಳುವ ಗುರಿ ಹೊಂದಲಾಗಿದೆ. ರೇವಣಸಿದ್ದಪ್ಪ ಜಲಾದೆ. ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ 40ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಭಕ್ತಿ ಸಂಜೀವನ ಕೂಟ ಆಯೋಜನೆ. ದೇವರ ಸಂದೇಶವನ್ನು ಜನತೆಗೆ ತಿಳಿಸುವುದೇ ಈ ಕೂಟದ ಪ್ರಮುಖ ಉದ್ದೇಶ. ಪಾಸ್ಟರ್ ಅಭಿಷೇಕ್. ಕರ್ನಾಟಕ ರಾಜ್ಯ ಯುವ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ಆಯೋಜನೆ. ರಾಜ್ಯದ ಯುವಕರನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ವಿಜಯಕುಮಾರ್ ಸೋನಾರೆ. ಅಕ್ಟೋಬರ್ 15ರಂದು ಔರಾ ತಾಲೂಕಿನ ಅಮರೇಶ್ವರ ಕಾಲೇಜು ಆವರಣದಲ್ಲಿ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಅವರ ಪಾದುಕ ದರ್ಶನ ಕಾರ್ಯಕ್ರಮ. ಭಕ್ತಾದಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಲು ಸ್ವಸ್ವರೂಪ ಸಂಪ್ರದಾಯ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಂದ ಕೋರಿಕೆ. ಬಸವ ಕಲ್ಯಾಣದಲ್ಲಿ ನಡೆದ ಸ್ವಾಭಿಮಾನಿ ಕಲ್ಯಾಣ ಪರ್ವಕ್ಕೆ ಸಂಭ್ರಮದ ತೆರೆ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಭಕ್ತರು ಭಾಗಿ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಕರ್ನಾಟಕ ಸರ್ಕಾರ ಮತ್ತೊಮ್ಮೆ ಶಿಫಾರಸು ಮಾಡಲಿ. ಡಾಕ್ಟರ್ ಚನ್ನಬಸವಾನಂದ ಶ್ರೀಗಳು. ಅಕ್ಟೋಬರ್ 11ರಂದು ಸಂಜೆ 5 ಗಂಟೆಗೆ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರ 50ನೇ ವರ್ಷದ ಜನ್ಮದಿನ ಆಚರಣೆ. ಕೆಇಬಿ ಹನುಮಾನ್ ಮಂದಿರ ಹತ್ತಿರ ಆಯೋಜಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಾದಿಸಲು ಮಹೇಶ್ವರ ಸ್ವಾಮಿ ಮನವಿ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ, ಶ್ರೀರಾಮನನ್ನು ಈ ಲೋಕಕ್ಕೆ ಪರಿಚಯಿಸಿದವರೇ ಮಹರ್ಷಿ ವಾಲ್ಮೀಕಿಯವರಾಗಿದ್ದಾರೆ. ನೀವು ವಾಲ್ಮೀಕಿಯವರನ್ನ ಅವಮಾನ ಮಾಡಿದರೆ ರಾಮನನ್ನೇ ಅವಮಾನ ಮಾಡಿದಂತಾಗುತ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ವಾಲ್ಮೀಕಿಯವರಿಗೆ ಅವಮಾನವಾಗುವಂತಹ ನೋಡಿಕೊಳ್ಳುವುದು ಜಿಲ್ಲಾಡಳಿತದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಅರವಿಂದ್ ಕುಮಾರ್ ಅರಳಿಯವರು ತಿಳಿಸಿದರು. ಕರ್ನಾಟಕ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ಮಾತನಾಡಿ, ಅನೇಕ ಮಹಾತ್ಮರ ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಆಚರಿಸುವುದು, ಅವರ ತತ್ವ ಸಿದ್ಧಾಂತಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಸಮಾಜಕ್ಕೆ ತಿಳಿಸುವುದೇ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ವಾಲ್ಮೀಕಿ ಸಮಾಜದ ಪ್ರಮುಖರಾದ ಶ್ರೀ ಜಗನ್ನಾಥ್ ಜಮಾದಾರ್ ಅವರು ಮಾತನಾಡಿ, ಚಿಕ್ಪೇಟ್ನಲ್ಲಿ ವಾಲ್ಮೀಕಿ ಭವನ ಸ್ಥಾಪನೆಯಾಗಿದೆ. ಆದರೆ ಅನುದಾನದ ಕೊರತೆಯಿಂದ ಅದು ಹಿಂದುಳಿದಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಚಿವ ಶ್ರೀರಾಮುಲು ಅವರಿಗೆ ಭೇಟಿಯಾಗಿದ್ದೇನೆ. 5 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 1 ಕೋಟಿ ಅನುದಾನ ಈಗಾಗಲೇ ನೀಡಿದ್ದಾರೆ. ಜಿಲ್ಲಾಡಳಿತದ ಅನುದಾನ, ಎಲ್ಲ ರಾಜಕೀಯ ಜನಪ್ರತಿನಿಧಿಗಳ ಅನುದಾನ ಬಳಸಿಕೊಂಡು ಸುಮಾರು 25 ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಶೀಘ್ರವೇ ಪೂರ್ಣಗೊಳಿಸುವ ಇಚ್ಛಾಶಕ್ತಿ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ರಹೀಂ ಖಾನ್, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವಂತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ, ಉಪನ್ಯಾಸಕರಾದ ಡಾಕ್ಟರ್ ರಾಮಚಂದ್ರ ಗಣಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿರ್ದೇಶಕರು ಯಾವಾಗ ಒಬ್ಬ ಆಕ್ಟರ್ಗೆ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅದೇ ರೀತಿ ಒಂದು ರಾಮಗೆ ಇವತ್ತು ಭಕ್ತಿನಿಂದ ಎಲ್ಲರೂ ಪೂಜೆ ಮಾಡ್ತೀವಿ. ಆದ್ರೆ ಆ ರಾಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಈ ವಾಲ್ಮೀಕಿ. ಇವತ್ತು ವಾಲ್ಮೀಕಿ ಅವ್ರಿಗೆ ಅವಮಾನ ಮಾಡಿದ್ರೆ ನೀವು ರಾಮಗ ಅವಮಾನ ಮಾಡ್ತೀರಿ ಅಂತ ಅರ್ಥ. ಅದಕ್ಕೆ ಬರುವಂತ ದಿನಗಳಲ್ಲಿ ಇಂಥ ಒಂದು ಯಾವುದೇ ತೊಂದರೆ ಆಗ್ಲಾರ್ದಂತೆ, ಸಮಾಜಕ್ಕೆ ಅವಮಾನ ಆಗ್ಲಾರ್ದಂತಾಗ ನೋಡ್ಕೋಬೇಕಾದಂಥ ಕರ್ತವ್ಯ ಜಿಲ್ಲಾಡಳಿತದಿದೆ, ಜಿಲ್ಲಾ ಉಸ್ತುವಾರಿ ಸಚಿವರದಿದೆ, ಇಲ್ಲಿದ್ದಂಥ ಸಚಿವರು ಅದಿದೆ. ಅದಕ್ಕೆ ದಯಮಾಡಿ ಇಡೀ ನಮ್ಮ ದೇಶಾದ್ಯಂತ ಮೊದಲನೇ 2009-10ರಲ್ಲಿ ಬಂತು ಜಾರಿ ಅಲ್ರಿ ಪ್ರೇಮ್ ಸರ್? 9-10ರಲ್ಲಿ ಬಂತಲ್ಲ. ಸನ್ಮಾನ್ಯ ಆಗ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು, ರಾಮ್ಲೂರು ಕೂಡ ಮಂತ್ರಿ ಇದ್ದರು. ಅವು ಮೊದಲಾಗಿ ವಾಲ್ಮೀಕಿ ಜಯಂತಿ ಕಳೆದ 2009-10ರಲ್ಲಿ ಶುರು ಆಯಿತು. ಅದು ಅಲ್ಲಿ ಕನಕ ಜಯಂತಿ ಆಗಲಿ, ಮಹಾಪುರುಷರ ಜಯಂತಿ ನಾವೆಲ್ಲ ಆಚರಣೆ ಮಾಡಬೇಕು. ಯಾಕಂದ್ರೆ ನಾವು ಮೊದಲ ಜಯಂತಿ ಆಚರಣೆ ಮಾಡ್ತಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಅಷ್ಟೇ ಪೂಜೆ ಮಾಡಿ ಹೋಳಿಗೆ ಊಟ ಮಾಡಿ ಮನೆಗೆ ಕೊಡ್ತಿದ್ದೆವು. ಜಯಂತಿ ಆಚರಣೆ ಮಾಡ್ಲಿಂದ ಏನು ಲಾಭ ಅಂದ್ರೆ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಮ್ಮ ಮನೆಗೆ ನಾವು ಮೊದಲು ಮಾಡಲ್ಲ. ಈಗ ಎಲ್ಲ ಕಡೆ ಆಫೀಸ್ ಆಗಲಿ, ಕಚೇರಿ ಆಗಲಿ, ಇಂಥ ದೊಡ್ಡ ಕಲ್ಯಾಣ ಮಂಟಪ ಎಲ್ಲ ಕಡೆ ನಾವು ಅವ್ರದ್ದು ಮಾತುಗಳು, ವಾಣಿಗಳು ಹೇಳೋಕ್ಕೆ ನಾವು ಹೆಚ್ಚು. ಯಾಕಂದ್ರೆ ನಾವು ಮನೆಗೆ ಮಾಡಿದ್ರೆ ಉಪನ್ಯಾಸಕರಿಗೆ ಎಲ್ಲಿ ಕರೆಸ್ತೀವಿ? ಆಗ್ತಿಲ್ಲ. ಮನೆಯಲ್ಲಿ ಅಷ್ಟೇ ನಾವು
ಕುಟುಂಬದವರಷ್ಟೇ ಬಿಫೋರ್ 2009 ಆಗಲಿ 10 ಆಗಲಿ ಯಾವುದೇ ಜಯಂತಿಗಳು ಇತ್ತೀಚಿನ ದಿನದಲ್ಲಿ ಮಹಾನ್ ಪುರುಷರದು ಜಯಂತಿಗಳೆಲ್ಲ ಆಚರಣೆ ಆಗ್ತದೆ, ಭಾಳ ಸ್ವಾಗತಾರ್ಹ. ನಾವು ಯಾವಾಗ ಜಯಂತಿ ಆಚರಣೆ ಶುರು ಮಾಡಿದೆವು ಅವಾಗ ನಡೆದು ಅವ್ರ ತತ್ವ ಥೋಡೆ ಅದು ನೆನಗುಂದಿಗೆ ಬಿದ್ದಿತ್ತು. ಅಣ್ಣ ಶ್ರೀರಾಮ್ಲು ಅವ್ರು ಏನದಂತಂದ್ರೆ 5 ಕೋಟಿ ಶಂಕ್ಷನ್ ಮಾಡಿದ್ದಾರೆ, ಅದರಲ್ಲಿ 1 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿ ಅವ್ರ ಹತ್ರ ಅದು ಬಿಡುಗಡೆ ಲೆಟರ್ ತಗೊಂಡು ಬಂದೀನಿ. ಆದಷ್ಟು ಮಟ್ಟಿಗೆ ತಿಂಗಳದಾಗ ಏನಂದ್ರೆ ಅದು 1 ಕೋಟಿ ಕೂಡ ಬಿಡುಗಡೆ ಮಾಡಿ ಅದಕ್ಕೆ ಹಂತವಾಗಿ ಏನಂದ್ರೆ 5 ಕೋಟಿ ನಾನು ಇದಕ್ಕೆ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಜಿಲ್ಲಾ ಆಡಳಿತದಲ್ಲಿ ಇರ್ತಕ್ಕಂಥ ದುಡ್ಡು ಮತ್ತು ಅಲ್ಲಿಂದ ಬಂದಂಥ ದುಡ್ಡು ಮತ್ತು ಇನ್ನ ಅನೇಕ ಮಿನಿಸ್ಟರ್ಗಳು ಏನಾದರೂ ಕೊಡೋರು ಇದ್ದಾರೆ. ಅದಕ್ಕೆ ಮಿನಿಮಮ್ ಇಲ್ಲ ಅಂತಂದ್ರೆ 20-25 ಕೋಟಿದು ಒಂದು ಭವನ. ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಮಿಯಾತ್ ಉಲಾಮಾ ಇ ಹಿಂದ್ ವತಿಯಿಂದ ಸದ್ಭಾವನಾ ಸಂಸತ್ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಪಾಲ್ಗೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಚಿದಂಬರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಚನ್ನಬಸಪ್ಪ ಹಾಲಳ್ಳಿಯವರು ಮಾತನಾಡುತ್ತಾ, ಕೆಲವರು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಡಿವೈಡ್ ಆ್ಯಂಡ್ ರೂಲ್ ನೀತಿಯನ್ನು ಅನುಸರಿಸ್ತಾರೆ. ಇದು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ, ಮುಂದೆಯೂ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ಸೇರಿ ನಿಲ್ಲಿಸಬೇಕಾಗಿದೆ. ಈ ಮಾತು ಜನಪ್ರತಿನಿಧಿಗಳಿಗೆ ಹೇಳಲು ಆಗುವುದಿಲ್ಲ, ಆದರೆ ಸಾಮಾನ್ಯ ಪ್ರಜೆಗಳೆಲ್ಲ ಸೇರಿಕೊಂಡು ಈ ಪದ್ಧತಿಯನ್ನು ನಿಲ್ಲಿಸಬೇಕಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕ್ರೈಸ್ತ, ಬೌದ್ಧ, ಇಸ್ಲಾಂ ಹಾಗೂ ವಿವಿಧ ಧರ್ಮಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. एक जगह बोलते हैं और रामनाथ बुल के कवि हैं, उन्होंने लिखा गड्ढ मी से बंदरे गंडन बरू मुच्छे वगैरह आ गए तो मले मूडी बंदरे ಹೆಣ್ಣೆಂ ಬರು नडुवे सुಳಿಯುವ आत्मा गंडू अल्लाह ಹೆಣ್ಣು अल्लाह खाना राम. जो आत्मा है सबका एक है, वो ना मर्द है ना औरत है, सबका आत्मा एक है और आत्मा और परमात्मा का एक मिलन है. इस फिलॉसफी के ऊपर हमारा इंडियन कल्चर बसा हुआ है. ऐसे बहुत से मौके आते हैं और ये जो है ना रिलीजन्स का द बेस्ट मीन्स ऑफ एक्सप्लॉयटेशन द इलेक्शंस. ये पॉलिटिशियंस क्या करते हैं, ये जो है ना एक्सप्लॉयट करने की कोशिश करते हैं. और झगड़ा किन में है, खाली पॉलिटिकल लीडर्स में, ज़्यादा धर्मगुरु में है, लेकिन कॉमन मैन में झगड़ा नहीं है. आप देखिए, हाँ, कॉमन मैन में झगड़ा नहीं. कॉमन मैन सब एक जगह मिल के रहते हैं, सब करते हैं, सब आते जाते, एक दूसरे से प्यार मोहब्बत से रहते हैं. हर गांव में सिटी में हर भी कहीं भी है तो सब एक मिल के रहने की हमारी उस संस्कृति को बरकरार रखना है. उस बरकरार रखने के लिए हम जो भी कोशिश करना है, और हमेशा ये जो है ना बीदर बसभूमि के इससे जो है ना ये हुआ है. और 14th सेंचुरी में मोहम्मद गवान यूनिवर्सिटी था. अभी दुनिया में दूसरी यूनिवर्सिटी नहीं थे उस वक्त, अनपढ़ थे मोहम्मद गवान. पर्शियन और उर्दू वगैरह यहाँ पे बाहर के लोग यहाँ पर आके पढ़ते थे. तो उतना रिच कल्चर है हाँ? और उस कल्चर को बचाने के लिए सब लोग मिलकर प्रयत्न करते हैं. और मैं जहाँ तक समझता हूँ ये पॉलिटिक्स से हटके, क्यों बोलते पॉलिटिक्स क्या होता है, कोई भी अपना हथियार इस्तेमाल करने वाला है. इलेक्शन में हथियार इस्तेमाल, पैसे से भी ज़्यादा ये हथियार ज़्यादा होता है. वो हथियार का हर एक आदमी इस्तेमाल करना चाहता है. और वो कमाई के साथ बुजुर्ग उनका सबको बांट के एक जैसा रखता है. हम खुदा के बच्चे हैं, हमने कमाई करनी है, कमाई सच की करनी है, और सच का जो फल है वो भगवान के पास जाएगा. और भगवान हमको सबको एक जैसा बांट के देगा और खुशी देगा. बाबा फरीद जी के अल्फाज हैं जो हमारे गुरु ग्रंथ साहब में दर्ज हैं, बोले शेख फरीद प्यारे अल्लाह लगे. ऐ मेरे मित्रों, खुदा की इबादत करो, खुदा हमारा असली मालिक है. गुरु नानक जी कहते हैं एक ओंकार सतगुर प्रसाद, भगवान एक है. ओंकार जो दुनिया कायनात बनाई गई है उसका मालिक है, और वही सबका सतगुरु है. असली ज्ञान देने वाला वही है. जैसे हमारी मंत्र दिया है गुरु नानक देव जी ने, वाहे गुरु, इसके 4 लफ्ज़ हैं, वाह
आ गा रा। जब इसका सिमरन करेंगे तो जो वाह है वो हमारे पहले हमारे अंतर आत्मा को साफ करेगा, वैर विरोध खत्म कर देगा, वाशनामा खत्म कर देगा, वाद विवाद खत्म कर देगा। तो जब मन निर्मल हो गया, जैसे कबीर जी कहते हैं, कबीर मन निर्मल भया जैसा गंगा नीर, पाछे लागा हर फिरे कहत कबीर कबीर। कहते हैं हमारा मन इतना साफ हो गया कि हम खुदा को ढूंढते, खुदा हमको ढूंढ रहा है अभी। तो जब ये पहला कदम हमारा मन साफ हो जाएगा तो नेक्स्ट हा जो है लफ्ज़ है हरि, भगवान प्रकट होगा। निज आत्म परमात्म दर्शनियो, अपने आत्मा में परमात्मा के दर्शन होंगे। और जब दर्शन होंगे, खुदा प्रकट होएगा तो पॉलिटिक्स लोग जो है वो अपने हिसाब से काम करते हैं। वहाँ समंदर जो भी है, जो हम टीवी में देखते हैं, संसद जाकर देख रहे थे, बाहर खाली अलग अलग। तो हमें ये देखना है कि आवाम का फ़ायदा किसमें, क्योंकि हम जितने लोग यहाँ पे हैं माशाल्लाह सब किसी न किसी धर्म के गुरु हैं, और धर्म के गुरु ही में के हाथ में पूरी बागडोर होती है। वो आवाम को जैसे चाहे चला दें। इसीलिए उलमा की तारीफ़ की गई और जोहला की बुराई की गई। पूछा हुजूर से कि सबसे बड़ा दुश्मन आपका कौन है, किसी का नाम नहीं लिया, फरमाया जहालत सबसे बड़ा दुश्मन। जब कोई कौम एजुकेटेड हो जाती है तो आप देखें वहाँ फसाद कम हो जाता है या ख़त्म हो जाता है। फसाद होते ही जहालत की बुनियाद पर। लिहाजा हमारा इस वक्त हम सब बुजुर्ग बैठे हुए, हम तो मामूली से तालिब इल्म हैं, कोई मशवरा नहीं है, बस एक बात रखने जा रहे हैं कि सबसे अहम चीज़ जो है वो है एजुकेशन। चाहे वो जिस धर्म में हो, अगर एजुकेशन में आगे बढ़ेंगे लोग तो पॉलिटिशियन को समझ जाएंगे कि इनका काम क्या है, और काम वो करेंगे जो इल्म कहेगा कि क्या करना चाहिए। ये इसकी बात। वो देश हमारा देश बने, और पूरे विश्व में, पूरे वर्ल्ड में भारत जैसा कोई देश नहीं, पूरे वर्ल्ड में भारत जैसा कोई देश नहीं है। किसी देश की धरती से पेट्रोल निकलता है, किसी देश की धरती से सोना निकलता है, किसी देश की धरती से चांदी निकलता है। भारत एक ऐसा देश है जिसकी धरती से प्रेम निकलता है, प्यार निकलता है, करुणा निकलता है, दया निकलता है। और पूरे वर्ल्ड में भारत देश गीता से पहचाना नहीं जाता, भारत देश पूरे विश्व में कुरान से पहचाना नहीं जाता, पूरे विश्व में भारत देश रामायण से नहीं पहचाना जाता, पूरे देश में पूरे वर्ल्ड में भारत देश पॉलिटिशियन सियासत से नहीं पहचाना जाता, पूरे वर्ल्ड में भारत देश प्यार से मोहब्बत से पहचाना जाता है, पूरे देश में भारत देश प्यार से पहचाना जाता है। महात्मा गांधी जी के पास एक अंग्रेज़ आया और आके कहने लगा, एक टुकड़ा अगर आप अलग कर देंगे तो देश का क्या नुकसान होगा, एक टुकड़ा अगर आप अलग कर देंगे तो देश का क्या नुकसान होगा, अलग कर दो एक टुकड़े को, आप इतना क्यों परेशान हो रहे हैं। तो महात्मा गांधी जी अपनी लकड़ी पे सहारा लेके खड़े हो गए और अंग्रेज़ के कंधे पे हाथ रखा और रख के बोला, अंग्रेज़ों तुम नहीं समझोगे, अंग्रेज़ों तुम नहीं समझोगे, तुम सियासत करना जानते हो, हुकूमत करना जानते हो, भारत देश के लोग मोहब्बत करना जानते हैं। फिर गांधी जी ने कहा, मैं अगर एक टुकड़े को अलग कर दूंगा तो देश के 6,40,000 रास्ते, हर गांव के रास्ते, हर शहर के रास्ते, वो रास्ते मंदिर से शुरू होते हैं मस्जिद तक पहुँचते, मस्जिद से शुरू होते हैं मंदिर तक पहुँचते, तो मैं उन रास्तों का क्या करूँगा अगर देश को टुकड़ों में बांट दूंगा। ये हमारी जन्मभूमि है, भारत हमारा जन्मभूमि है, भारत की हम संतान हैं। भारत देश में हमारा धर्म अलग हो सकता है, भारत देश में हमारा धर्म अलग हो सकता है, लेकिन हमारी संस्कृति अलग नहीं हो सकती, हमारी तहजीब अलग नहीं हो सकती, हमारी ज़बान अलग नहीं हो सकती। बहुत सारे लोगों ने बहुत कोशिश किया बांटने की, टुकड़े करने की, दिल में दरार डालने की, लेकिन कल भी भारत देश में हम अनेकता में एकता के साथ रहे।
ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕಲಬುರಗಿ ವಿಭಾಗದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಪ್ರತಾಪ್ ನಗರದ ಜನಸೇವಾ ಶಾಲಾ ಆವರಣದಲ್ಲಿ ಮಹಿಳೆಯರಿಗಾಗಿ ಮನೆಮದ್ದು ಹಾಗೂ ಮಾನವೀಯ ಸಂಬಂಧಗಳ ಕುರಿತು ವಿಶೇಷವಾಗಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜನಸೇವಾ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಸಂಘದ ಪ್ರಮುಖರಾದ ಶ್ರೀ ರೇವಣಸಿದ್ದಪ್ಪ ಜಲಾದೆಯವರು ತಿಳಿಸಿದರು. ಬೀದರ್ ಜಿಲ್ಲೆಯ 8 ತಾಲೂಕುಗಳಲ್ಲಿ ಈ ತರಬೇತಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಸ್ವಯಂ ಆರೋಗ್ಯ ವೃದ್ಧಿ ಹಾಗೂ ಮಾನವೀಯ ಮೌಲ್ಯಗಳ ವೃದ್ಧಿ ಕುರಿತು ಜನಜಾಗೃತಿ ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದಿನ ಕಾಲದಲ್ಲಿ ಅಡುಗೆ ಮನೆಯಲ್ಲೇ ಆರೋಗ್ಯ ವರ್ಧಿಸುವ ಮನೆಮದ್ದು ಇದ್ದರೂ ಕೂಡ ಆಸ್ಪತ್ರೆಗಳಿಗೆ ಅಲೆದಾಡಿ ಹಣ ಖರ್ಚು ಮಾಡಿಕೊಳ್ಳುತ್ತಿದ್ದೇವೆ. ಹೀಗಾಗದೆ ಆಯುರ್ವೇದದ ಕಡೆಗೆ ವಾಲಬೇಕೆಂದು ಕರೆ ನೀಡಿದರು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಶಿಕ್ಷಣ, ಕಲೆ ಹಾಗೂ ಸಾಂಸ್ಕೃತಿಕ ಉಪಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ಕಾರಟಗಿಯವರು ಮಾತನಾಡಿ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರು ನಮಗೆ ಕೆಮ್ಮು, ನೆಗಡಿ, ಜ್ವರ ಬಂದರೆ ಮನೆಯಲ್ಲೇ ಮದ್ದು ತಯಾರಿಸಿ ಕೊಡ್ತಿದ್ರು. ಆದರೆ ಇಂದು ನಾವು ಆಸ್ಪತ್ರೆಗಳಿಗೆ ಅಲೆದಾಡ್ತಾ ಇದ್ದೇವೆ. ಇಂದಿನ ಕಾಲದಲ್ಲಿ ಮೈಗೆ ಔಷಧಿ ಬೇಕಾಗುವುದಕ್ಕಿಂತ ಮನಸ್ಸಿಗೆ ಔಷಧಿ ಬೇಕಾಗಿದೆ. ಮಹಿಳೆಯರು ಮನಸ್ಸು ಗಟ್ಟಿ ಮಾಡಿಕೊಂಡು ಮಾನವೀಯ ಸಂಬಂಧಗಳ ಕುರಿತು ತರಬೇತಿಯನ್ನು ಪಡೆದುಕೊಂಡು ಹೆಚ್ಚು ಮನೆಯಲ್ಲಿರುವ ಔಷಧಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕೆಂದು ಮಹಿಳೆಯರಿಗೆ ಕರೆ ನೀಡಿದರು. ಇದೇ ವೇಳೆ ತುಮಕೂರು ಮನೆಮದ್ದು ವಿಷಯದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮುರಳೀಧರ ಗುಂಗುರ್ಮಳೆ, ಮಹಿಳಾ ಸಬಲೀಕರಣದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸೌಭಾಗ್ಯವತಿ ಆರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮನೆಮದ್ದು ಮತ್ತು ಸಂಬಂಧಗಳ ನಿರ್ವಹಣೆ ಅಂತಕ್ಕಂಥ ವಿಶೇಷ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಿನ್ನೆ 8ನೇ ತಾರೀಕು ಹುಮನಾಬಾದ್ ತಾಲೂಕು ಮುಗಿಸು ಇವತ್ತು ಬೀದರ್ ತಾಲೂಕಿನಲ್ಲಿ ಮಹಿಳೆಯರಿಗಾಗಿ ಒಂದು ವಿಶೇಷ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ. ಉದ್ದೇಶ ಇಷ್ಟೇ, ಮಹಿಳೆಯರ ಆರೋಗ್ಯ ಸುಧಾರಣೆ ಆಗಬೇಕು. ಮನೆಯಲ್ಲಿ ಅಡುಗೆ ಮೇಲೆ ಇರ್ತಕ್ಕಂಥ ಮನೆಮದ್ದು ಅಂತಕ್ಕಂಥ ಕಾರ್ಯಕ್ರಮ ಅಂದರೆ ಅಡುಗೆ ಮನೆಯಿಂದಲೇ ನಾವು ಮನೆಮದ್ದು ತಯಾರು ಮಾಡಿ ನಮ್ಮ ಆರೋಗ್ಯ ನಾವು ಸುರಕ್ಷಿತವಾಗಿ ಇಟ್ಕೋಬೋದು ಅಂತಕ್ಕಂಥ ಕಲ್ಪನೆಯೊಂದಿಗೆ, ಜೊತೆಗೆ ಇವತ್ತು ನಮ್ಮದೇನು ಮನೆತನದ ಇರ್ಬೋದು, ನಮ್ಮ ಪಾರಂಪರಿಕ ಏನಿದೆ ಮನೆಯ ನಮ್ಮ ಸಂಬಂಧಗಳು, ನಮ್ಮ ಹಿರಿಯರು ಇರ್ಬೋದು, ಚಿಕ್ಕವರು ಇರ್ಬೋದು, ಮಕ್ಕಳು ಮನೆಯದರಿಂದ ಸಂಬಂಧಗಳೇನು ದೂರ ಆಗ್ತಾ ಇದೆ. ಆ ಸಂಬಂಧಗಳು ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಹೇಗೆ, ಮಹಿಳೆ ಮನಸ್ಸು ಮಾಡಿದ್ರೆ ಒಂದು ಸಂಸಾರ, ಒಂದು ಸಮಾಜ ಹೇಗೆ ಸುಧಾರಿಸಬಹುದು ಅಂತಕ್ಕಂಥ ಕಲ್ಪನೆಯೊಂದಿಗೆ ಬೀದರ್ ಜಿಲ್ಲೆಯಲ್ಲಿ 8 ತಾಲೂಕದಲ್ಲಿ ಕಾರ್ಯಕ್ರಮ ನಡೀತಾರೆ ಮನೆಮದ್ದು ಮತ್ತು ಸಂಬಂಧಗಳ ನಿರ್ವಹಣೆ ಬಗ್ಗೆ. ಸೊ ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಬೀದರ್ ನಗರಕ್ಕೆ ನಮ್ಮ ಶಿಕ್ಷಣ ಸಮಿತಿಯ ಸ್ಥಾಯಿ ಸಮಿತಿ ಉಪಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾ ಕಾರಟಗಿ ಅವರು ಉದ್ಘಾಟಿಸಿ ನಮ್ಮ ಚಾಲನೆ ನೀಡಿದ್ದಾರೆ. ಜೊತೆಗೆ ಇಲ್ಲಿನ ನಮ್ಮ ಅನೇಕ ಗಣ್ಯರು, ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಸಿ ಮಲಿಮನಿಯವರು, ನಮ್ಮ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಚಾಲನೆ ನೀಡಿದ್ದಾರೆ. ಸೊ ನಾಳೆ 11ನೇ ತಾರೀಕು ಚಿರುಗುಪ್ಪ ತಾಲೂಕಲ್ಲಿ ಸಮಾವೇಶ ನಡೀತಾ ಇದೆ. 12ನೇ ತಾರೀಕು ಬಸವ ಕಲ್ಯಾಣ, 13ನೇ ತಾರೀಕು ಕಮಲ್ನಗರ್, 14ನೇ ತಾರೀಕು ಔರಾದ್ ಮತ್ತು 15ನೇ ತಾರೀಕು ಹಾಲ್ಕಿ ಕಾರ್ಯಕ್ರಮದೊಂದಿಗೆ ಮಹಿಳೆಯರಿಗೋಸ್ಕರ ಇರತಕ್ಕಂಥ ಮನೆಮದ್ದು ಮತ್ತು ನಮ್ಮ ಮಾನವೀಯ ಸಂಬಂಧಗಳ ನಿರ್ವಹಣೆ ಸಾಂಸ್ಕೃತಿಕ ಸಂಘ ಇವತ್ತಿನ ದಿನ ಬೀದರ್ನ ಜನಸೇವಾ ಶಾಲೆಯಲ್ಲಿ ಮಹಿಳೆಯರಿಗಾಗಿ ಮನೆಮದ್ದು ಹಾಗೂ ಪರಸ್ಪರ ಸಂಬಂಧಗಳ ನಿರ್ವಹಣೆ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ನಾವು ಈ ಕಾರ್ಯಾಗಾರವನ್ನು ಕಲ್ಯಾಣ ಕರ್ನಾಟಕದ 50 ತಾಲೂಕುಗಳಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ 15 ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಆಗಿದೆ. ಬೀದರ್ ಜಿಲ್ಲೆಯ 2ನೇ ತಾಲೂಕಿನ ಕಾರ್ಯಕ್ರಮ ಇದಾಗಿದೆ. ಪ್ರತಿಯೊಂದು ಕಾರ್ಯಾಗಾರದಲ್ಲಿ 600ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿರೋದು ಈ ಕಾರ್ಯಕ್ರಮದ ಯಶಸ್ಸನ್ನು ಸಾರಿ ಹೇಳುತ್ತೆ. ನಾವು ಇದರ ಮಾಡ್ತಾ ಇರೋ ಮೂಲ ಉದ್ದೇಶ ಏನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಹಿಳೆಯರು ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಕೂಡ ಎದುರಿ ಆಸ್ಪತ್ರೆಗಳಿಗೆ, ದವಾಖಾನೆಗಳಿಗೆ ಓಡ್ತಾ ಇದ್ದಾರೆ. ಆದರೆ ಹಿಂದಿನ ದಿನಗಳಲ್ಲಿ ನನ್ನ ಅಜ್ಜಿಯವರಾಗಿರಲಿ, ನಮ್ಮ ತಾಯಿಯವರಾಗಿರಲಿ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರ ಇತ್ಯಾದಿ ಕಾಯಿಲೆಗಳಿಗೆ ಮನೆಯಲ್ಲೇ ಮದ್ದು ಮಾಡಿ ನೀಡ್ತಾ ಇದ್ರು. ಸೊ ಆ ಮರೆತು ಹೋಗಿರುವ ಸಂಪ್ರದಾಯವನ್ನು ಮತ್ತೆ ಮಹಿಳೆಯರೊಳಗೆ ಬಿತ್ತಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಅದಾದ ನಂತರ ಕಾಯಿಲೆಗಳಿಗೆ ಮದ್ದಿದೆ, ಮನಸ್ಸಿಗೆ ಕೂಡ ಒಂದು ಮದ್ದು ಬೇಕಾಗುತ್ತೆ. ಯಾವಾಗ ಮನಸ್ಸು ಪ್ರಸನ್ನತೆಯಿಂದ ಇರುತ್ತೋ ಅಲ್ಲಿ ಕಾಯಿಲೆಗಳು ಬರೋದೇ ಇಲ್ಲ, ದೈಹಿಕ ಕಾಯಿಲೆಗಳು ಬರೋದೇ ಇಲ್ಲ, ಮಾನಸಿಕವಾಗಿ ಗಟ್ಟಿಯಾಗಿರೋಷ್ಟು. ಸೊ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಗಟ್ಟಿಯಾಗಿರೋದು ಹೇಗೆ, ಪರಸ್ಪರ ಸಂಬಂಧಗಳನ್ನು ಮನೆಯಲ್ಲಾಗಿರ್ಬೋದು, ನೆರೆ ಹೊರೆಯವರ ಜೊತೆ ಆಗಿರ್ಬೋದು, ಅಥವಾ ತಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಾಗಿರ್ಬೋದು, ಪರಸ್ಪರ ಸಂಬಂಧಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಬದುಕನ್ನು ಕಟ್ಕೋಬೇಕು ಅನ್ನೋ ಉದ್ದೇಶವನ್ನು ಈ ಕಾರ್ಯಕ್ರಮ ಸಾರ್ತಾ ಇದೆ. ಎಲ್ಲ ಮಹಿಳೆಯರು ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ಮತ್ತೆ ಸೇಂಟ್ ಪಾಲ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಮಂಗಲ್ಪೇಟ್,
ಬೀದರ್ ದಿವ್ಯಜ್ಯೋತಿ ಸುರ್ವಾದ ಸಂಘವು 1982ರಲ್ಲಿ ಸ್ಥಾಪನೆಯಾಗಿದ್ದು ಇದರ 40ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಕ್ತಿ ಸಂಜೀವನ ಕೂಟಗಳನ್ನು ಆಯೋಜನೆ ಮಾಡಲಾಗಿತ್ತು. ಮಧ್ಯಪ್ರದೇಶದಿಂದ ಆಗಮಿಸಿದ ಪಾಸ್ಟರ್ ಅಭಿಷೇಕ್ ಅವರು ಈ ಸಂಜೀವನ ಕೂಟದ ಕುರಿತು ಮಾತನಾಡಿ, ಲೋಕದ ಜನರಿಗೆ ದೇವರ ಸಂದೇಶಗಳನ್ನು ತಿಳಿಸುವುದು, ಪ್ರಭುವಿನ ಪ್ರಾರ್ಥನೆಯಲ್ಲಿ ಜನರು ತೇಲಾಡಿಸುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅಕ್ಟೋಬರ್ 7, 8 ಮತ್ತು 9ರಂದು ನಡೆದ ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಕ್ರೈಸ್ತ ಬಾಂಧವರು ಪಾಲ್ಗೊಂಡು ಪುನೀತರಾದರು. बताना चाहता हूँ, ये रिवाइवल मीटिंग एक सामाजिक बैठक है. एक प्रार्थना सभा हम लोगों ने यहाँ पर रखा गया है और 7, 8, 9 तारीख तक ये मीटिंग रखी जाएगी. 7 तारीख को बहुत अच्छे से ये इस मीटिंग का आरंभ हुआ है. आज इस मीटिंग का दूसरा दिन है और जो गेस्ट स्पीकर जो पास्टर हम लोगों ने आए हैं वो डॉक्टर आचार्य विकास मसीह जयपुर राजस्थान से आए हैं. ये एक इंटरनेशनल स्पीकर हैं और ये भारतीय मसीह समाज के फाउंडर हैं. और इस कार्यक्रम में उपस्थित हमारे डीएस और बाकी सभी अतिथि यहाँ पर हैं. ये 3 दिन रखे हैं, तो लोगों को पब्लिक को अच्छा होने का वजह है प्रार्थना. ये 3 दिन का हमारा प्रार्थना सभा लगने का उद्देश्य है कि प्रभु यीशु मसीह के बारे में हम इस चीज़ का प्रचार करते हैं कि प्रभु यीशु मसीह एक सच्चा परमेश्वर है. और हमको खुशी होती है कि इस कार्यक्रम का हम ऐसा आयोजन करते हैं. साल साल में हम बहुत से कार्यक्रम का आयोजन करते हैं और बहुत से लोग यहाँ पर आते हैं और प्रभु के वचन को यहाँ पर ग्रहण करते हैं. ये कार्यक्रम किसी धर्म क्षेत्र का अपमान करने, निंदा करने के लिए नहीं है, लेकिन यीशु मसीह के बारे में बताने के लिए है कि यीशु मसीह एक जीविता परमेश्वर है और उसके नाम से हम लोग यहाँ पर इकट्ठे हुए हैं. और मृत्यु में अमृत करने, मुझे मृत्यु से शाश्वत जीवन की ओर मरणದಿಂದ ಪಾರು ಮಾಡಿ ಜೀವದ ಕಡೆಗೆ ಶಾಶ್ವತ ಜೀವದ ಕಡೆಗೆ ಸೇರಿಸು ಎಂಬುದಾಗಿ ಪ್ರಾರ್ಥನೆ. हमारे भारत के ऋषियों ने ये प्रार्थना क्यों की? ಮತ್ತು ನಮ್ಮ ಭಾರತ ದೇಶದಲ್ಲಿದ್ದ ಋಷಿಗಳು ಯಾಕೆ ಈ ಪ್ರಾರ್ಥನೆ ಮಾಡಿದರು? ऐसी क्या आवश्यकता थी? ಯಾಕೆ ಇಂಥ ಅವಶ್ಯಕತೆಯಲ್ಲಿತ್ತು? हे परमेश्वर, हम असत्य में हैं. ಓ ದೇವರೇ, ನಾವು ಅಸತ್ಯದಲ್ಲಿದ್ದೇವೆ. सब प्रकार के शास्त्र हमारे पास हैं. ನಮಗೆ ಎಲ್ಲಾ ತರಹದ ಶಾಸ್ತ್ರಗಳು ನಮಗೆ ಲಭ್ಯವಿದೆ. सब प्रकार के ईश्वर हमारे आसपास है. ಮತ್ತು ಎಲ್ಲಾ ತರಹದ ದೇವಿ ದೇವತೆಗಳು ನಮ್ಮ ಸುತ್ತಮುತ್ತಲಿದ್ದಾರೆ. अब क्या रह गया है? ಮತ್ತು ಏನು ಉಳಿದುಕೊಂಡಿತ್ತು? परमेश्वर, हम तुम्हें जानना चाहते हैं. ಮತ್ತು ದೇವರೇ, ನಾವು ನಿನ್ನನ್ನು ತಿಳಿದುಕೊಳ್ಳಲಿಕ್ಕೆ ಇಷ್ಟಪಡುತ್ತೇವೆ. नैति के ना आप जानम, अभी कोई आपको नहीं जानता. ಮತ್ತು ಇವಾಗ ಯಾರು ನಿನ್ನನ್ನು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. आप हैं, ನೀವಿದ್ದೀರಿ, पर हम आपको जानते नहीं. ಆದರೆ ನಾವು ನಿನ್ನನ್ನು ಅರ್ಥಕೊಳ್ಳಲಿಕ್ಕೆ ಆಗುವುದಿಲ್ಲ. आप यहीं कहीं आसपास हैं. ನೀವು ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಇದ್ದೀರಿ. लेकिन हम आपको देख नहीं सकते. ಆದರೆ ನಾವು ನಿನಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. आपका परिचय नहीं जानते. ಮತ್ತು ನಿನ್ನ ವಿಷಯದಲ್ಲಿ ಪರಿಚಯ ನಮಗೆ ಇಲ್ಲ. अगर आप भविष्य महापुराण प्रतिशत भरतखंड पढ़ेंगे, ಒಂದು ವೇಳೆ ಭವಿಷ್ಯ ಮಹಾಪುರಾಣ ಓದುವುದಾದರೆ ಭರತಖಂಡ ಎಂಬುದಾಗಿ ऋषि वेदव्यासी के बारे में वहाँ लिखा है. ಅಲ್ಲಿ ಋಷಿ ವೇದ ವಾಕ್ಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. जब ऋषि वेदव्यासी हून देश की यात्रा कर रहे थे, ಮತ್ತು ಋಷಿ ವೇದವ್ಯಾಸ जी ಅವರು ಒಂದು ಬೇರೆ ದೇಶಕ್ಕೆ ಅವರು ಪ್ರಯಾಣ ಮಾಡುವಾಗ तो दर्शन में लिखा है कि एक बड़ा स्थान था जहाँ पर एक बड़ी आग लगी हुई थी. ಮತ್ತು ಒಂದು ದೊಡ್ಡ ಸ್ಥಳದಲ್ಲಿ ನೋಡ್ತೇವೆ, ಅಲ್ಲಿ ಒಂದು ಸ್ಥಳವಿತ್ತು. ಸ್ಥಳ ಒಂದು ಬೆಂಕಿಯನ್ನು ಉರಿತಾ ಇತ್ತು. तो उन्होंने उस आग को देखा ಮತ್ತು ಆ ಒಂದು ಬೆಂಕಿಯನ್ನು ಅವರು ನೋಡಿದ್ರು और आश्चर्य किया, ಮತ್ತು ಅವರಿಗೆ ಆಶ್ಚರ್ಯ ಉಂಟಾಯಿತು. क्योंकि वहाँ पर धुआं नहीं था. ಅಲ್ಲಿ ಒಂದು ಹೊಗೆ ಇರಲಿಲ್ಲ. क्योंकि जब भी आग लगती है तो धुआं होता है. ಮತ್ತು ಎಲ್ಲಿ ಬೆಂಕಿ ಹತ್ತುತ್ತದೋ ಅಲ್ಲಿ ಹೊಗೆ ಬರುತ್ತದೆ, ಆವೆ ಇರುತ್ತದೆ. तो उन्हें इस बात का एहसास हुआ कि ये जो प्रकाश है, ये जो आग है, ये दिव्य है, ये पवित्र है. ಮತ್ತು ಅವರಿಗೆ ಅವಾಗ ಅನುಭವವಾಯಿತು ಏನಂತಂದ್ರೆ ಈ ಉರಿಯುವಂತ ಬೆಂಕಿ ಒಂದು ದೈವಿಕ ಉಳ್ಳದ್ದಾಗಿದೆ ಎಂಬುದಾಗಿ. तो उन्होंने उस ज्योति को, उस प्रकाश को नमस्ते किया, प्रणाम किया. ಮತ್ತು ಅವ್ರೇನ್ ಮಾಡಿದ್ರು ಅಂತಂದ್ರೆ ಆ ಒಂದು ಉರಿಯುವಂತ ಬೆಂಕಿಗೆ ಅವರು ನಮಸ್ಕಾರ ಮಾಡಿದ್ರು. और उनसे उनका परिचय मांगा. ಮತ್ತು ಅವರ ಪರಿಚಯ ಅದಕ್ಕೆ ಕೇಳಿದ್ರು. अगर आप भविष्य महापुराण प्रतिशत भरतखंड पेज 320 पढ़ेंगे तो वहाँ पर लिखा हुआ है, ಭರತಖಂಡ 324ನೇ ಒಂದು ಪುಟವನ್ನು ನೀವು ಓದುವುದಾದ್ರೆ, ईश पुत्रम क्वारी गर्भ संभवम ईसा मसीहा एतिच मम नाम प्रतिष्ठितम. अंत में, अंतिम युग में, ಮತ್ತು ಅಂತಿಮ ಯುಗದಲ್ಲಿ मैं संसार में प्रकट होऊंगा. ಮತ್ತು ನಾನು ಈ ಲೋಕದಲ್ಲಿ ಪ್ರಕಟಗೊಳ್ಳುತ್ತೇನೆ. अर्थात मैं पवित्र होऊंगा, निष्कलंक होऊंगा. ಮತ್ತು ನಾನು ಪವಿತ್ರನಾಗಿರುತ್ತೇನೆ, ನಿಷ್ಕಳಂಕವಾಗಿರುತ್ತೇನೆ. ईश पुत्र अर्थात परमेश्वर का पुत्र होऊंगा. ಮತ್ತು ಕರ್ನಾಟಕ ರಾಜ್ಯ ಯುವ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಗರದ ನೆಹರು ಕ್ರೀಡಾಂಗಣದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಜಯಕುಮಾರ್ ಸೋನಾರೆಯವರು ಸಂಸ್ಥೆಗಳ ಮೂಲಕ ಪ್ರತಿ ಜಿಲ್ಲೆಗೆ ಹೋಗಿ ಯುವಕರನ್ನ ಜಾಗೃತಿ ಮಾಡುವುದರ ಜೊತೆಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಮೂಲ ಧ್ಯೇಯವಾಗಿದೆ. ಈ ಹಿಂದೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ಯುವಕರಿಗೆ ನಿವೇಶನ ನೀಡಲಾಗಿದೆ. ಆದರೆ ಹಲವು ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಕೇಳುವವರಿಲ್ಲ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತಿದೆ. ಆದರೆ ಸರ್ಕಾರಿ ಸೌಲಭ್ಯಗಳ ಕುರಿತು ಯುವಕರಿಗೆ ಜಾಗೃತಿ ಇಲ್ಲ. ರಾಜ್ಯ ಮಟ್ಟದ ಯುವಜನ ಮೇಳ ಮಾಡಬೇಕೆಂಬ ಇಚ್ಛಾಶಕ್ತಿ ನಮ್ಮಲ್ಲೂ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸಚಿವರಿದ್ದರೂ ಉಸ್ತುವಾರಿ ಸಚಿವರಿದ್ದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ಕರ್ನಾಟಕ ರಾಜ್ಯ ಯುವ ಸಂಸ್ಥೆಗಳ ಒಕ್ಕೂಟದ ಮುಖಂಡರಾದ ಶ್ರೀ ಶಿವಕುಮಾರ್ ಅವರು ಮಾತನಾಡುತ್ತಾ, ಇಂದಿನ ಕಾಲದಲ್ಲಿ ಯುವಕರು ಯುವಕ ಸಂಘದಿಂದ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಂದ ವಿಮುಖರಾಗ್ತಾ ಇದ್ದಾರೆ. ಯುವಕರಿಗೆ ಯಾವುದೇ ಸಂಘದಿಂದ ಉತ್ತೇಜನ ಸಿಗುತ್ತಿಲ್ಲ. ಯುವಕರಿಗೆ ಉತ್ತೇಜನ ನೀಡುವಂತಹ ನೆಹರು ಯುವ ಕೇಂದ್ರ ಹಾಗೂ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಯುವಕರಿಗೆ ನೋಂದಣಿ ಮಾಡಿಸಲು ಸೂಚಿಸುತ್ತಿವೆ. ಹಣ ಖರ್ಚು ಮಾಡಿ ನೋಂದಣಿ ಮಾಡಿಸಿಕೊಳ್ಳುವ ಶಕ್ತಿ ಯುವಕರಲ್ಲಿ ಇಲ್ಲ. ಮೊದಲು 100 ರೂಪಾಯಿಯಲ್ಲಿ ಇಲಾಖೆ ಮಟ್ಟದಲ್ಲಿ ನೋಂದಣಿ ಮಾಡಿಕೊಳ್ಳುತ್ತಿದ್ದರು. ಆ ಯೋಜನೆ ಮತ್ತೆ ಮುನ್ನೆಲೆಗೆ ಬರಬೇಕಾಗಿದೆ. ಅತ್ಯುತ್ತಮವಾಗಿ ಸೇವೆ ಮಾಡುವ ಯುವಕರಿಗೆ ಅತ್ಯುತ್ತಮ ಯುವ ಪ್ರಶಸ್ತಿ, ಯುವ ಸಾಹಿತ್ಯ ಪ್ರಶಸ್ತಿ, ಯುವ ಪ್ರೇರಣಾ, ಯುವ ಸಮ್ಮೇಳನ ಕಾರ್ಯಾಗಾರ ಮತ್ತು ಯುವ ಚೇತನ ತರಬೇತಿ ಎಲ್ಲವೂ ಕೂಡ ನಿಲ್ಲಿಸಿದ್ದಾರೆ. ಅವುಗಳೆಲ್ಲ ಮತ್ತೆ ಜಾರಿಗೆ ತರಬೇಕು. ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಯುವಜನ ಮೇಳ ಮತ್ತು ಇಲಾಖೆ ವತಿಯಿಂದ ಆಯೋಜಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಯುವ ಪ್ರಮುಖರಾದ ಸುನಿಲ್ ಭಾವಿಕಟ್ಟಿಯವರು ಮಾತನಾಡಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇಂದು ಯುವಕರಿಗೆ ನೆಗ್ಲೆಕ್ಟ್ ಮಾಡುತ್ತಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದ ಯುವಕರಿಗೆ ಸರ್ಕಾರದ ವತಿಯಿಂದ ಸರಿಯಾಗಿ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಈ ಹಿಂದೆ ಗೂಳಿಹಟ್ಟಿ ಶೇಖರ್ ಅವರು ಸಚಿವರಾಗಿದ್ದಾಗ ಪ್ರಶಸ್ತಿ ಪಡೆದವರಿಗೆ ನಿವೇಶನ ನೀಡುತ್ತೇನೆಂದು ಭರವಸೆ ನೀಡಿದರು. ಅದು ಕೂಡ ಈಡೇರಲಿಲ್ಲ. ಯುವ ಪ್ರಶಸ್ತಿ ಪಡೆದ ಯುವಕರು ವಿಧಾನಸೌಧದೊಳಗೆ ಹೋಗಬೇಕಾದರೆ ಒಳಗೆ ಕೂಡ ಬಿಡುವುದಿಲ್ಲ. ಹೀಗಾಗಿ ಯುವ ಸಾಧಕರಿಗೆ ಒಂದು ID ಕಾರ್ಡ್ ನೀಡಿ ವಿವಿಧ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಕರೆ ನೀಡಿದರು. ಅದಕ್ಕಾಗಿ ಒಕ್ಕೂಟ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು ರಾಜ್ಯದಲ್ಲಿ ಯುವಕ ಮತ್ತು ಯುವತಿಯರು ಈಗ ಯುವಜನ ಸೇವೆ ಕ್ರೀಡಾ ಇಲಾಖೆಯಾಗಲಿ ಪ್ರತಿಯೊಂದು ಇಲಾಖೆಯಲ್ಲಿ ಯುವಕರು ಮತ್ತು ಯುವತಿಯರು ಮುಂದೆ ಬರ್ತಾಯಿಲ್ಲ. ಆ ಉದ್ದೇಶ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಯುವಜನ ಸೇವೆ ಕ್ರೀಡಾ ಇಲಾಖೆ ಪ್ರತಿ ವರ್ಷ ತಾಲೂಕು ಮಟ್ಟ ಯೋಜನೆ ಮಾಡ್ತಿದ್ರು, ಜಿಲ್ಲಾ ಮಟ್ಟ ಯೋಜನೆ ಮಾಡ್ತಿದ್ರು, ವಿಭಾಗ ಮಟ್ಟ ಯೋಜನೆ ಮಾಡ್ತಿದ್ರು, ರಾಜ್ಯ ಮಟ್ಟದ ಯೋಜನೆ ಮಾಡ್ತಿದ್ರು. ಇವತ್ತೆಲ್ಲವೂ ಕುಂಠಿತಗೊಂಡಿದೆ. ಅದಕ್ಕಾಗಿ ನಾವು ಮತ್ತೆ ಉತ್ತೇಜನ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಯುವಕರಿಗೆ ಜಾಗೃತಿ ಮಾಡ್ತಕ್ಕಂತಾಗಲಿ ಮತ್ತು ಸರ್ಕಾರ ಕೂಡ ಗಮನ ತರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಯುವಜನ ಸೇವೆ ಕ್ರೀಡಾ ಇಲಾಖೆಗೆ ಮತ್ತೆ ಉತ್ತೇಜನ ಕೊಟ್ಟು ಇವತ್ತು ನೋಡಿ ರಾಜ್ಯ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯದಲ್ಲಿ ನಿವೇಶನ ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರಸಿದ್ಧಿ ತೊಗೊಂಡವ್ರಿಗೆ ನಿವೇಶನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕೇಳೋರಿಲ್ಲ. ನಮ್ಮ ಸರ್ಕಾರ ಕೇಳೋದಿಲ್ಲ ಸಲುವಾಗಿ ಅವರು ಕೇಳೋಕ್ಕೆ ಕೊಡ್ತಾಯಿಲ್ಲ. ಮತ್ತು ಯುವಜನ ಸೇವೆ ಯುವಕ ಸಂಘಗಳು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಸ್ಪೋರ್ಟ್ಸ್ ಸಾಮಾನು ಕೊಡೋದಲ್ಲ, ಸ್ಪೋರ್ಟ್ಸ್ ಸಾಮಾನು ಕೊಡಬೇಕಿತ್ತು ಯಾರು ರಾಜಕೀಯ ವ್ಯಕ್ತಿಗಳು ಫೋನ್ ಮಾಡಿದ್ರೆ ಮಾತ್ರ ಕೊಡ್ತಕ್ಕಂಥದ್ದು. ಅವಾಗೇನಿತ್ತು, ಯಾವಾಗ ಕಿಟ್ಗಳು ಬಂದವರು ಯೂತ್ ಕ್ಲಬ್ಗಳಿಗೆ ಮೀಟಿಂಗ್ ಕರೆದು ನಿಮ್ಮ ಯುವಕ ಸಂಘಗಳಿಗೆ ಸಾಮಾನು ಬಂದು ತೊಗೊಂಡಂತಕ್ಕಂಥದ್ದು. ಅದಕ್ಕೆ ಇದನ್ನು ಖಂಡಿಸಿ ನಾವು ನವೆಂಬರ್ 1ಕ್ಕೆ ಯುವಕ ಸಂಘಗಳು ಸಾಮಾಜಿಕ ಚಟುವಟಿಕೆಗಳಿಂದ ವಿಮುಖರಾಗ್ತಾ ಇದ್ದಾರೆ. ಅವ್ರಿಗೆ ಉತ್ತೇಜನ ಇಲ್ಲ. ಅವರಿಗೆ ಉತ್ತೇಜನ ಕೊಡಬೇಕಾದಂಥ ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಇವುಗಳು ಯುವಕ ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಶೋಷಣೆ ಮಾಡ್ತಿದೆ. ಅವ್ರನ್ನ ಡಿಸ್ಟಿಕ್ ರಿಜಿಸ್ಟ್ರಾರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬನ್ನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆಲ್ಲ ತುಂಬ ದುಡ್ಡಾಗುತ್ತೆ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋದಕ್ಕೆ ಯುವಕರು ಈಗ ಮುಂದಕ್ಕೆ ಬರ್ತಾಯಿಲ್ಲ. ಅವ್ರಿಗೆ ಏನೀಗ ಮೊದಲು ಏನಿತ್ತು 100 ರೂಪಾಯಿಯಲ್ಲಿ ಇಲಾಖೆ ಮಟ್ಟದಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊತಾಯಿದ್ರು, ಅದನ್ನು ಮತ್ತೆ ಮುನ್ನೆಲೆಗೆ ತರಬೇಕು. ಅದನ್ನು ಹೊರತುಪಡಿಸಿ ಎಲ್ಲ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥ ಯುವಕ ಸಂಘಗಳಿಗೆ ಜಿಲ್ಲಾ ಸಾಂಘಿಕ ಯುವ ಪ್ರಶಸ್ತಿ, ಯುವಕರಿಗೆ ಜಿಲ್ಲಾ ಯುವ ಪ್ರಶಸ್ತಿ ಇದನ್ನೆಲ್ಲ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಮತ್ತೆ ಕೊಡೋಕ್ಕೆ ಪುನರಾರಂಭ ಮಾಡಬೇಕು. ಮತ್ತು ಗ್ರಾಮೀಣ ಕ್ರೀಡೋತ್ಸವ, ಯುವ ಚೇತನ, ಯುವ ಸಂವಹನ, ಯುವ ಪ್ರೇರಣಾ, ಯುವ ಸಮ್ಮೇಳನ ಕಾರ್ಯಾಗಾರ ಎಲ್ಲ ಕಾರ್ಯಕ್ರಮಗಳ ಮೂಲಕ ಯುವಕ ಸಂಘಗಳಿಗೆ ಏನೊಂದು ಪ್ರೋತ್ಸಾಹ ಮತ್ತು ಕಾರ್ಯಕ್ರಮದ ಫಲಾನುಭವಿಗಳಾಗಿದ್ದರು ಅದನ್ನೆಲ್ಲ ಈಗ ವಂಚನೆ ಮಾಡಿದ್ದಾರೆ. ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಇದೆಲ್ಲ ಮತ್ತೆ ಸಿಗಬೇಕು. ಮತ್ತು ಈ ಯೋಜನೆಗಳನ್ನೆಲ್ಲ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಯುವಕ ಸಂಘ ಸಂಸ್ಥೆಗಳಿಗೆ ಏನಪ್ಪ ಅಂದರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭಾಳಷ್ಟು ನೆಗ್ಲೆಕ್ಟ್ ಮಾಡ್ತಾಯಿದೆ. ಮತ್ತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ನೆಗ್ಲೆಕ್ಟ್ ಮಾಡ್ತಾಯಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗ ರಾಜ್ಯ ಮಟ್ಟ ಪ್ರಶಸ್ತಿ ಅಂತ ರಾಜ್ಯ ಮಟ್ಟದ ಪ್ರಶಸ್ತಿ ತೊಗೊಂಡವರಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಬೇಡಿಕೆ ಅದೇ ಇದೆ. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಂಥವರಿಗೆ ಇವತ್ತು ಬೆಂಗಳೂರಲ್ಲಿ ಲಾಸ್ಟ್ ಟೈಮು ಗೂಳಿಹಟ್ಟಿ ಶೇಖರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರಿದ್ದಾಗ ಎಲ್ಲರಿಗೂ ಬೆಂಗಳೂರಲ್ಲಿ ಒಂದು ನಿವೇಶನ ಕೊಡ್ತೀವಿ, ಒಂದು ರಾಜ್ಯ ಮಟ್ಟದ ಒಂದು ಕಾಲೋನಿ ಮಾಡ್ತೀನಿ ಅಂತಕ್ಕಂಥದ್ದೊಂದು ಅವ್ರ ಬೇಡಿಕೆ ಇತ್ತು. ಆದರೆ ಅದು ಈಡೇರಲಿಲ್ಲ. ಮುಂದಿನ ದಿನಗಳಲ್ಲಿ ಇಂಥವು ನಿವೇಶನ ಕೊಡ್ತಕ್ಕಂಥದ್ದಾಗಿರ್ಬೋದು. ಮತ್ತು ವಿಧಾನಸೌಧಕ್ಕೆ ಹೋಗಬೇಕಾದ್ರೆ, ವಿಧಾನಸೌಧ ಒಳಗಡೆ ಹೋಗಬೇಕಾದ್ರೆ ನಮ್ಮಂಥವ್ರಿಗೆ ಒಳಗಡೆ ಅನುಮತಿ ಕೊಡ್ತಾಯಿಲ್ಲ, ಬಿಡ್ತಾಯಿಲ್ಲ. ನಮ್ಮಂಥವ್ರಿಗೆಲ್ಲ
ಎಲ್ಲ ಪ್ರಶಸ್ತಿ ಪಡೆದವರಿಗೆ ಏನಾದರೂ ಒಂದು ಸರ್ಕಾರದಿಂದ ID ಕಾರ್ಡ್ ಕೊಟ್ಟು ಒಳಗೆಲ್ಲ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಸ್ವಸ್ವರೂಪ ಸಂಪ್ರದಾಯ ಜಿಲ್ಲಾ ಘಟಕದ ವತಿಯಿಂದ ಅಕ್ಟೋಬರ್ 15ರಂದು ಔರಾದ್ ಪಟ್ಟಣದ ಚಿಂತಾಕಿ ರಸ್ತೆಯಲ್ಲಿರುವ ಅಮರೇಶ್ವರ ಕಾಲೇಜು ಆವರಣದಲ್ಲಿ ಅನಂತ ವಿಭೂಷಿತ ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜರ ಸಿದ್ಧ ಪಾದುಕ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸ್ವಸ್ವರೂಪ ಸಂಪ್ರದಾಯ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಬಾಲಾಜಿ ಕೊಠಾರೆ ಹಾಗೂ ಜಿಲ್ಲಾ ನಿರೀಕ್ಷಕರಾದ ಶ್ರೀ ವಿಠ್ಠಲ್ ಮೂಳೆಯವರು ಮನವಿ ಮಾಡಿಕೊಂಡಿದ್ದಾರೆ. ಅವರ ಸಿದ್ಧ ಪಾದುಕೆ ದರ್ಶನ ಪಡೆದರೆ ಜೀವನ ಸಾರ್ಥಕವಾಗುತ್ತದೆ. ಹಾಗಾಗಿ ಶ್ರೀಗಳ ವಾಣಿಯನ್ನು ಆಲಿಸಿ ಪಾದುಕ ದರ್ಶನ ಪಡೆದುಕೊಳ್ಳಬೇಕಾಗಿ ಜಿಲ್ಲೆಯ ಜನತೆಗೆ ಉಭಯತರರು ಮನವಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ದಿವಸ ಸುಮಾರು 106 ಬಡವರಿಗೆ ಔಷಧಿ ಸಿಂಪಡಿಸುವ ಯಂತ್ರಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. श्री गुरुदेव, बिदर जिल्ह्यातील सर्व समाज बांधवांना कळविण्यात येते की अनंत श्रीभूषित जगद्गुरू रामानंदाचार्य श्री स्वामी नरेंद्राचार्यजी महाराज यांचा पादुका दर्शन सोहळा दिनांक 15 ऑक्टोबर 2022 रोजी औराद येथील चिंताकी रोड अमरेश्वर कॉलेज येथे आयोजित केलेला आहे. हा पादुका दर्शन सोहळा अतिशय भव्य प्रमाणामध्ये बिदर जिल्हा सेवा समिती या ठिकाणी आयोजित करत असून या कार्यक्रमाची रूपरेषा सकाळी 8 वाजता जगद्गुरू श्रींच्या सिद्ध पादुकांचे मिरवणूक, भव्य अशी मिरवणूक या ठिकाणी होणार आहे. आणि त्यानंतर सिद्ध पादुकेचं आगमन मंडपामध्ये होईल आणि मंडपामध्ये आगमन झाल्यानंतर त्यांचं पादुकेचं विधिवत पूजन त्या ठिकाणी संपन्न होईल. आणि या पादुकेच्या पूजनानंतर जगद्गुरू नरेंद्राचार्यजी महाराज संस्थांतर्फे जे वेगवेगळे उपक्रम राबवले जातात त्याचाच एक भाग म्हणून सामाजिक उपक्रमांतर्गत आपण त्या ठिकाणी 106 अल्पभूधारक शेतकऱ्यांना फवारणी पंपाचे वाटप करणार आहोत. आणि त्या सामाजिक उपक्रमानंतर श्रींच्या गुरुपूजन या ठिकाणी संपन्न होईल. गुरुपूजनानंतर आरती सोहळा होईल. आरती सोहळ्यानंतर या ठिकाणी प्रवचन संपन्न होईल. त्यानंतर प्रवचनानंतर उपासक दीक्षा, नंतर आलेल्या सर्व भाविकांना सिद्ध पादुकांचे दर्शन आणि पुष्पवृष्टी असा सुंदर कार्यक्रम आयोजित केलेला आहे. तरी या कार्यक्रमाकरिता मी जिल्हा सेवा समितीच्या वतीने सर्वांना आवाहन करतो की या कार्यक्रमामध्ये आपण सहकुटुंब सहपरिवार उपस्थित राहून आपला पुण्यसंचय वाढवा. हे वेगवेगळे कार्यक्रम जगद्गुरू श्रींना का करावे लागतात? कारण माणूस माणसापासून दूर चाललेला आहे, अध्यात्मापासून दूर चाललेला आहे. विज्ञान म्हणता म्हणता माणूस अध्यात्माला विसरत चाललेला आहे. म्हणून वेगवेगळे कार्यक्रम असे जगद्गुरू श्रींना या ठिकाणी आयोजित केलेले आहेत. तरी मी पुनश्च एकदा आपल्या बिदर जिल्ह्याच्या वतीने सर्व भक्त शिष्य साधक आणि बाकी सर्व समाज बांधवांना विनंती करतो की ह्या सोहळ्यामध्ये आपण या ठिकाणी सहभागी व्हायचं आहे आणि आपण आपला या ठिकाणी पुण्यसंचय वाढवून घ्यायचं आहे. श्री गुरुदेव. नाम बोलो. विठ्ठल मुळे. विठ्ठल मुळे म्हणजे सुरुवातीला सांगायला पाहिजे. ठीक आहे. ಎಲ್ಲರಿಗೂ ಶ್ರೀ ಗುರುದೇವ್. ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ಇವರ ಸಿದ್ಧ ಪಾದುಕಾ ದರ್ಶನ ಕಾರ್ಯಕ್ರಮ ದಿನಾಂಕ 15 ಅಕ್ಟೋಬರ್ 2022ರಂದು ಔರಾದ ತಾಲೂಕಿನ ಅಮರೇಶ್ವರ್ ಕಾಲೇಜಿನ ಪ್ರಾಂಗಣದಲ್ಲಿ ನಡೆಯಲಿದೆ. ಆದ ಕಾರಣ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಏನಂತಂದ್ರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪಾದುಕಾ ಮತ್ತು ಗುರುಪೂಜನ್ ಸಮಾರಂಭ ನಡೆಯಲಿದೆ. ಅದನಂತರ ಶ್ರೀಗಳ ಪಾದುಕಗಳ ಆಗಮ ಆಗುತ್ತದೆ. ನಂತರ ಸಾಮಾಜಿಕ ಉಪಕ್ರಮ ನಡೆಯಲಿದೆ. ಅದನಂತರ ಗುರು ಪೂಜಾ ಮತ್ತು ಮಹಾ ಆರತಿಯನ್ನು ನಡೆದಿದೆ. ಅದರಂತೆ ನಂತರ ಜನಮ ಪ್ರವಚನಕಾರರಾದಂಥ ಅವರ ಪ್ರವಚನ ನಡೀತಿದೆ. ನಂತರ ಉಪಾಸಕ ದೀಕ್ಷೆ ಇದೆ. ಅದನಂತರ ಪಾದುಕಾಗಳ ದರ್ಶನ ಅದನಂತರ ಪುಷ್ಪವೃಷ್ಟಿಯನ್ನು ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಉಪಸ್ಥಿತಿ ಇರಬೇಕಾಗಿ ಕಳಕಳಿಯ ವಿನಂತಿ. ಸಹಕುಟುಂಬ ಸಹಪರಿವಾರದಿಂದ
ಬೀದರ್ ಜಿಲ್ಲೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಶೋಭೆಯನ್ನು ತರಬೇಕಾಗಿ ಎಲ್ಲರಲ್ಲಿ ವಿನಂತಿ. ಹೆಸರು ಭರತ್ ರುಕ್ನೂರೆ, ಬೀದರ್ ಜಿಲ್ಲಾ ಸೇವಾ ಸಮಿತಿ, ಬೀದರ್. ಶ್ರೀಗಳು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕೆಂದು ಮಾತೆ ಮಹಾದೇವಿ ನೇತೃತ್ವದಲ್ಲಿ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸುಮಾರು 24 ಲಿಂಗಾಯತ ರ್ಯಾಲಿಗಳನ್ನು ಆಯೋಜನೆ ಮಾಡಿದ್ದೇವೆ. ಅದರ ಪ್ರತಿಫಲವಾಗಿ ಅಂದಿನ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಶಿಫಾರಸು ಕೂಡ ಮಾಡಿದರು. ಆದರೆ ಕೇಂದ್ರ ಸರ್ಕಾರ ಅನುಮೋದಿಸಲಿಲ್ಲ. ಹೀಗಾಗಿ ಇಂದಿನ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರು ಕೇಂದ್ರಕ್ಕೆ ಮತ್ತೊಮ್ಮೆ ಶಿಫಾರಸು ಮಾಡಬೇಕು. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಇನ್ನಷ್ಟು ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಲಿಂಗಾಯತ ರ್ಯಾಲಿಗಳನ್ನು ಹೈದರಾಬಾದ್ ಮತ್ತು ಮುಂಬೈಗಳಲ್ಲಿ ಮಾಡಲು ನಿರ್ಣಯಿಸಲಾಗಿದೆ. ರ್ಯಾಲಿಗಳ ದಿನಾಂಕ ಶೀಘ್ರದಲ್ಲಿ ಘೋಷಣೆ ಮಾಡಿ ತಿಳಿಸಲಾಗುವುದು ಎಂದು ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ಬೇಗ್ ಫಂಕ್ಷನ್ ಹಾಲ್ನಲ್ಲಿ ಸ್ವಾಭಿಮಾನಿ ಶರಣರ 21ನೇ ಕಲ್ಯಾಣ ಪರ್ವದ ದಿವ್ಯ ಸಾನ್ನಿಧ್ಯ ವಹಿಸಿ ಸ್ವಾಮೀಜಿಯವರು ಮಾತನಾಡಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಮತ್ತೊಮ್ಮೆ ಶಿಫಾರಸು ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆಗಳಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಸಿಎಂ ಬೊಮ್ಮಾಯಿ ಅವರು ಶಿಫಾರಸನ್ನು ಮಾಡಬೇಕು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಎಂದು ಘೋಷಣೆಯನ್ನು ಮುಖ್ಯಮಂತ್ರಿಗಳು ನವೆಂಬರ್ 1ರಂದು ಮಾಡಬೇಕು. ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಪೀಠ ಸ್ಥಾಪನೆಯ ಸಂಕಲ್ಪ ಮಾಡಲಾಗಿದೆ. 30 ವರ್ಷಗಳಿಂದ ಸೇವೆ ಸಲ್ಲಿಸಿದ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರನ್ನ ಬಸವ ಧರ್ಮ ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಕುರಿತು ಕಾನೂನು ಹೋರಾಟ ಮುಂದುವರಿಯಲಿದೆ ಹಾಗೂ ನಮ್ಮ ಹಕ್ಕು ನಾವು ಪಡೆದುಕೊಳ್ಳುತ್ತೇವೆ ಎಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಸಭಿಕರು ಕರತಾಡನ ಮೂಲಕ ಅನುಮೋದನೆಯನ್ನು ಸೂಚಿಸಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡಿ, ಗಂಗಾ ಮಾತಾಜಿ ಮತ್ತು ಚನ್ನಬಸವಾನಂದ ಶ್ರೀಗಳು ಬಸವ ಧರ್ಮ ಪೀಠದ 2 ಕಣ್ಣುಗಳಿದ್ದಂತೆ. ಚನ್ನಬಸವಾನಂದ ಶ್ರೀಗಳಿಲ್ಲದ ಬಸವ ಧರ್ಮ ಪೀಠ ಊಹಿಸಲು ಕೂಡ ಸಾಧ್ಯವಿಲ್ಲ. ಏಕೆಂದರೆ ಶ್ರೀಗಳು ಹಳ್ಳಿಯಿಂದ ದಿಲ್ಲಿವರೆಗೆ ಬಸವ ತತ್ವದ ಪ್ರಸಾರ ಮಾಡಿದ್ದಾರೆ. ಹೀಗಾಗಿ ಗಂಗಾ ಮಾತಾಜಿ ಮತ್ತು ಚನ್ನಬಸವಾನಂದ ಶ್ರೀಗಳು ದೂರ ಆಗಲು ನಾವು ಬಿಡುವುದಿಲ್ಲ. ಒಂದಗೈ ಮಾಡೇ ಮಾಡುತ್ತೇವೆ. ಬಸವ ತತ್ವವನ್ನು ನಾಡಿನಾದ್ಯಂತ ಪಸರಿಸಲು ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೀದರ್ ಬಸವ ಮಂಟಪದ ಸಂಚಾಲಕರಾದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅವರು, ಕಲಬುರಗಿ ನಿವೃತ್ತ KS ಅಧಿಕಾರಿಗಳಾದ S ದಿವಾಕರ್, ಬೆಂಗಳೂರಿನ ಶರಣ ಸಾಹಿತಿ ಸಚ್ಚಿದಾನಂದ ಚಟ್ನಳ್ಳಿ, ಪೂಜ್ಯರಾದ ದಯಾನಂದ ಸ್ವಾಮೀಜಿ, ಬಸವಪ್ರಭು ಸ್ವಾಮೀಜಿ, ಪ್ರಭುಲಿಂಗ ಸ್ವಾಮೀಜಿ, ಶಾಂತಾದೇವಿ ಮಾತಾಜಿ, ಹಾವಶೆಟ್ಟಿ ಪಾಟೀಲ್, ದಿಲೀಪ್ ಜಾಂತೆ ಹೈದರಾಬಾದ್, ಅನಿಲ್ ಪಾಟೀಲ್ ಉಡುಮನಳ್ಳಿ, ಶಿವರಾಜ್ ಪಾಟೀಲ್ ಅತಿವಾಳ್, ನಾಗೇಂದ್ರಪ್ಪ ನಿಂಬರ್ಗಿ ಕಲಬುರಗಿ, ಓಂಪ್ರಕಾಶ್ ರೊಟ್ಟೆ ಭಾಲ್ಕಿ, ಕಿರಣ್ ಖಂಡ್ರೆ ಭಾಲ್ಕಿ, ವಿಜಯಕುಮಾರ್ ಹತ್ತೂರೆ ಸೋಲಾಪುರ್, ಮಹಾದೇವ್ ಬೇಲೂರೆ, ಬಸವಂತರಾವ್ ಬಿರಾದರ್, ಗಣಪತಿ ಬಿರಾದರ್, ವೀರೇಶ್ ಗಂಗಾವತಿ, ಬಸವರಾಜ್ ಸಂಗಮದ, ಶಿವಕುಮಾರ್ ಪಾರ, ಮಲ್ಲಿಕಾರ್ಜುನ್ ತಮ್ಸಂಗೆ, ಮಲ್ಲಿಕಾರ್ಜುನ್ ಡೊಣಗಾಪುರೆ, ಸಿದ್ಧಾರ್ಥ್ ಬೆಂಗಳೂರು ಸೇರಿದಂತೆ ಅನೇಕರು ಭಾಗವಹಿಸಿದರು. ಒಂದು ಸಹಾಯ ಸಹಕಾರ ಇತ್ತಂದ್ರೆ ನಾವು ಪೂಜೆ ಬಸವಪ್ರಭು ಸ್ವಾಮೀಜಿಯವರು, ಸತ್ಯಾನಂದ ಪ್ರಭು ಸ್ವಾಮೀಜಿಯವರು, ದಯಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಸೇರಿ ನಮ್ಮ ಶಾಂತದೇವಿ ಮಾತಾಡಿ, ಬಸವ ಜ್ಯೋತಿ ಮಾತಾಡಿಲ್ಲ ನಾವೇನು ಇವತ್ತು ನಾವು 7-8 ಜನ ಕಾಲ್ದಾರಿಗಳು ಇವತ್ತು ಸ್ಟೇಜ್ ಕಲಿತೇವೆ. ಅದಕ್ಕಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ, ನಾವು ಕಿಸಿ ಕಾಮಗಾರಿ ಅಂತ ಶಿಫಾರಸನ್ನ ಅಂಗೀಕರಿಸಬೇಕು. ಕೇಂದ್ರ ಸರ್ಕಾರ ಅದನ್ನ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಮಾನ್ಯತೆ ಕೊಡಬೇಕು, ಅಲ್ಪಸಂಖ್ಯಾತರ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಇಡ್ತಾ ಇದ್ದೀವಿ. ಅದಕ್ಕಾಗಿ ಕನ್ನಡ ನಾಡಿನಲ್ಲಿಲ್ಲ, ಇಡೀ ರಾಷ್ಟ್ರದಾದ್ಯಂತ ಇವತ್ತೇನಂತಂದ್ರೆ ಸಂಘಟನೆ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಚನ್ನಬಸವ ಸ್ವಾಮೀಜಿಯವರಿದ್ದಾರೆ. ಚನ್ನಬಸವ ಸ್ವಾಮೀಜಿಯವರನ್ನ ದೂರಿಟ್ಟು ಹೇಗೆ ಬಸವ ಧರ್ಮ ಪೀಠವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಅವರು ಮಾಡ್ಕೊಳ್ಬೇಕು, ನಿಜವಾಗಿ ನೋಡ್ಬಂದ್ರೆ. ಅದಕ್ಕಾಗಿ ಏನಂತಂದ್ರೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಎರಡು ಒಂದೇ ಆಗಿ ಹೋಗ್ಬೇಕು, 2 ಕಣ್ಣುಗಳನ್ನ ಒಂದೇ ಕಡೆ ಸೇರಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಇವತ್ತು ಸ್ವಾಮೀಜಿಯವರು ಅವ್ರು ಏನಂತಂದ್ರೆ ಮಾತಾಜಿಯವರ ನಂತರ ಬಸವ ಧರ್ಮದ ಪೀಠದ 2 ಕಣ್ಣುಗಳಂದ್ರೆ ಗಂಗಾ ಮಾತಾಜಿಯವರು ಮತ್ತು ಚನ್ನಬಸವ ಸ್ವಾಮೀಜಿ. ಒಂದು ಕಣ್ಣನ್ನು ತೆಗೆಯುವ ಮುಖಾಂತರ ಬಸವ ಧರ್ಮ ಪೀಠದ ಏನಂದ್ರೆ ಬೆಳವಣಿಗೆಯನ್ನು ಕುಂಠಿಸಬೇಕು ಅಂತಕ್ಕಂಥದ್ದು ಕೆಲವರು ಏನಂತಂದ್ರೆ ಇವತ್ತು ಇದನ್ನು ಮಾಡಿದ್ದಾರೆ. ಹಿಂದೂ ಧರ್ಮದ ಚಿಂತಕರು ಹಾಗೂ ಹೋರಾಟಗಾರರಾದ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರು 50ನೇ ವರ್ಷದ ಜನ್ಮದಿನವನ್ನು ನಗರದ KEB ಹನುಮಾನ್ ಮಂದಿರ ಹತ್ತಿರ ಇರುವ ಅವರ ಮನೆಯ ಎದುರುಗಡೆ ಆಚರಣೆ ಮಾಡಲಾಗುತ್ತಿದ್ದು, ಠಾಕೂರ್ ಅವರ ಹಿತೈಷಿಗಳು, ಸಕಲ ಬಂಧು ಮಿತ್ರರು ಹಾಗೂ ಸ್ನೇಹಿತರು ಜನ್ಮದಿನದ ಆಚರಣೆಯಲ್ಲಿ ಪಾಲ್ಗೊಂಡು ಅವರಿಗೆ ಶುಭಾಶೀರ್ವಾದಿಸಬೇಕೆಂದು ಯುವ ಮುಖಂಡರು ಹಾಗೂ ಈಶ್ವರ್ ಸಿಂಗ್ ಠಾಕೂರ್ ಅವರ ಆಪ್ತ ಸ್ನೇಹಿತರಾದ ಶ್ರೀ ಮಹೇಶ್ವರ ಸ್ವಾಮಿಯವರು ಮನವಿ ಮಾಡಿಕೊಂಡಿದ್ದಾರೆ. ನಾಳೆ ದಿನಾಂಕ 11-10-2022ರಂದು ನಮ್ಮ ಬೀದರ್ ಜಿಲ್ಲೆಯ ಹಿಂದೂ ಹೋರಾಟಗಾರರು, ಸಮಾಜ ಸೇವಕರು ಹಾಗೂ
ಬಡವರ ಬಂಧುಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವರ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರ ಅಭಿಮಾನಿಗಳ ಬಳಗ ವತಿಯಿಂದ ನಾವು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸಾಯಂಕಾಲ 5 ಗಂಟೆಗೆ KBಯ ಹನುಮಾನ್ ಮಂದಿರ ಹತ್ತಿರ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಆದ ಕಾರಣ ಬೀದರ್ ಜಿಲ್ಲೆಯ ಸಮಸ್ತ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರ ಅಭಿಮಾನಿಗಳು, ಅವರು ಹಿತೈಷಿಗಳು ಅವರೆಲ್ಲರೂ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.